ಡಾಕ್ಟರ್ ಟಿವಿ 9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನುದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎನ್ನದೇ ಈ ಕಾಯಿಲೆ ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇದೆ. ಇನ್ನು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಕಾಣಿಸ್ಕೊಳ್ತದೆ. ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತ ಸಕ್ಕರೆ ಮಟ್ಟಗಳು ಬೆಳೆದಾಗ ಇದುವರೆಗೆ ಮಧುಮೇಹ ಹೊಂದಿರದ ಮಹಿಳೆಯರಲ್ಲೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಮಹಿಳೆಯರ ಆರೋಗ್ಯಕರ ಗರ್ಭಧಾರಣೆ ಮತ್ತು ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನ ನಿಯಂತ್ರಿಸೋದು ಹೇಗೆ? ಇದು ಮಗು ಆರೋಗ್ಯಕ್ಕೆ ಹೇಗೆ ಪರಿಣಾಮ ಮಾಡುತ್ತೆ? ಇದಕ್ಕಿರುವ ಚಿಕಿತ್ಸೆ ಏನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮಿಲನ್ ಬರ್ತಿಂಗ್ ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ವಾರಿಣಿ ಎನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅಂದರೆ ಸುಮಾರು ಜನ ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಂದೆ ಯಾವುದೇ ಡಯಾಬಿಟೀಸ್ ಹಿಸ್ಟ್ರಿ ಇರೋದಿಲ್ಲ, ಮತ್ತು ಫ್ಯಾಮಿಲಿಯಲ್ಲಿ ಕೂಡ ಯಾರಿಗೂ ಡಯಾಬಿಟೀಸ್ ಇರೋದಿಲ್ಲ. ಅಂಥವ್ರಿಗೂ ಕೂಡ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟೀಸ್ ಬಂದ್ಬಿಡುವಂಥದ್ದು. ಸಾಮಾನ್ಯವಾಗಿ ಮಧುಮೇಹ ಮತ್ತು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಡಾಕ್ಟರ್? ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಅದು ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ನಮ್ಮ ದೇಹದಲ್ಲಿ. ಆ ಇನ್ಸುಲಿನ್ ದೇಹದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಮಾಡುತ್ತೆ. ನಾವು ಆಹಾರ ತಗೊಂಡಾಗ ಆಹಾರದಲ್ಲಿ ಸಕ್ಕರೆ ಅಂಶ ಹೊರಬರುತ್ತೆ. ಆ ಹೊರಬರೋ ಸಕ್ಕರೆ ಅಂಶನ ಮೆಟಬಲೈಸ್ ಅಥವಾ ಜೀರ್ಣ ಮಾಡೋದಕ್ಕೆ ಇನ್ಸುಲಿನ್ ಎಂಬ ಹಾರ್ಮೋನ್ ಬೇಕು. ಸಾಮಾನ್ಯ ಜನರಲ್ಲಿ ಈ ಇನ್ಸುಲಿನ್ ನಾರ್ಮಲ್ ಆಗೇ ಇರುತ್ತೆ, ಆದರೆ ವಯಸ್ಸಾಗ್ತಾ ಆಗ್ತಾ ಈ ಇನ್ಸುಲಿನ್ ಕಡಿಮೆ ಆಗ್ಬೋದು. ಅಥವಾ ನಾವು ದೇಹದಲ್ಲಿ ತಗೊಳ್ಳೋ ಅಂಥ ಆಹಾರಗಳಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇದ್ದರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆವಾಗಲೂ ಜಾಸ್ತಿ ಸಕ್ಕರೆ ಅಂಶ ರಕ್ತದಲ್ಲಿ ಬರುತ್ತೆ. ಅದನ್ನು ನಾವು ಮಧುಮೇಹ ಅಂತ ಕರಿತೀವಿ. ಆದರೆ ಗರ್ಭಿಣಿಯರಲ್ಲಿ ಸಾಕಷ್ಟು ಹಾರ್ಮೋನ್ಗಳು ಬರುತ್ತೆ. ಆ ಎಲ್ಲ ಹಾರ್ಮೋನ್ಗಳಲ್ಲಿ ಕೆಲವು ಹಾರ್ಮೋನ್ಗಳು ಇನ್ಸುಲಿನ್ನ ಬ್ಲಾಕ್ ಮಾಡುತ್ತೆ. ಹೀಗಾಗಿ ಅವರಿಗೆ ಮಧುಮೇಹ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಟೈಪ್ 1 ಟೈಪ್ 2 ಡಯಾಬಿಟೀಸ್ ಅಂತೆಲ್ಲ ನಾವು ಹೇಳ್ತೀವಿ. ಇನ್ನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಣಿಸ್ಕೊಳ್ಳುವಂತಹ ಡಯಾಬಿಟೀಸ್, ಅದರಲ್ಲೂ ಏನಾದರೂ ವಿಧಗಳಿದೆಯಾ ಅಂತ? ಹೌದು, ಇದರಲ್ಲಿ ನೀವು ಹೇಳಿದಾಗೆ ಟೈಪ್ 1 ಟೈಪ್ 2 ಅವರು ಗರ್ಭಿಣಿ ಆಗೋಕ್ಕೆ ಮುಂಚೆನೇ ಡಯಾಬಿಟಿಕ್ ಆಗಿರ್ತಾರೆ. ಅಂಥವ್ರನ್ನ ನಾವು ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಕ್ಸ್ ಅಂತ ಕರಿತೀವಿ. ಟೈಪ್ 1 ಅಂದರೆ ತುಂಬ ಚಿಕ್ಕಂದಿನಿಂದನೇ ಡಯಾಬಿಟಿಸ್ ಶುರುವಾಗಿ ಅವರು ಇನ್ಸುಲಿನ್ ಮೇಲೆ ಇರ್ತಾರೆ. ಟೈಪ್ 2 ಅಂದರೆ ಸ್ವಲ್ಪ ವಯಸ್ಕರು ಆದಾಗ ಬರುವಂಥ ಡಯಾಬಿಟಿಸ್, ಅದು ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಇನ್ಸುಲಿನ್ ತೊಗೊಳ್ತಾ ಇರ್ಬೋದು. ಆದರೆ ಗರ್ಭಿಣಿಯರಲ್ಲಿ ಮೊದಲನೇ ಸಲ ಕಾಣಿಸ್ಕೊಳ್ಳುವಂಥ ಡಯಾಬಿಟಿಸ್ಗೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಥವಾ GDM ಅಂತ ಕರಿತೀವಿ. 90% ಹೆಣ್ಮಕ್ಳು ಗರ್ಭಿಣಿಯರು GDM ಅಂತಲೇ ಬಳಲೋದು. 10% ಮಾತ್ರ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್. ಓಕೆ ಡಾಕ್ಟರ್, ಇನ್ನು ಅಂದರೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ನೀವು ಏನು ಹೇಳಿದ್ರಿ, ಇದು ಡೆವಲಪ್ ಆದರೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಮೊದಲೇ ಅದು ಸೂಕ್ಷ್ಮವಾದ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ, ಮತ್ತು ಅದು ಎಷ್ಟು ರಿಸ್ಕಿ ಆಗಿರುತ್ತೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಅಂತ? ತುಂಬ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ತಾಯಿ ಮೇಲೂ ಇರ್ಬೋದು, ಮಗುವಿನ ಮೇಲೂ ಇರ್ಬೋದು. ಮೊದಲು ತಾಯಿ ಮೇಲೆ ನೋಡಿದ್ರೆ ಅವರಿಗೆ ಸಾಮಾನ್ಯ ಜನರಿಗಿಂತ ಗರ್ಭಪಾತ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಪ್ರಿಮೆಚೂರ್ ಡೆಲಿವರಿ ಆಗೋದ್ರಿಂದ ಮಗು ICUಗೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಇವರಿಗೆ ಇನ್ನು BP ಬರುವಂಥ ಸಾಧ್ಯತೆಗಳು ಇರುತ್ತೆ. BP ಮತ್ತು ಬ್ಲಡ್ ಶುಗರ್ ಎರಡೂ ಸೇರಿದ್ರೆ ತುಂಬ ಕ್ರಿಟಿಕಲ್. ಇದು ತುಂಬ ಹೈ ರಿಸ್ಕ್ ಕೇಸ್ ಆಗುತ್ತೆ. ಇದರಿಂದಾಗಿ ಬೇರೆ ಬೇರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಆಮೇಲೆ ಮಗು ಹೇಗೆ ಬೆಳೆಯುತ್ತೆ ಅದ್ರ ಮೇಲೂ ಪರಿಣಾಮ ಬೀಳುತ್ತೆ. ಕೆಲವು ಸಲ ಶುಗರ್ ಜಾಸ್ತಿ ಇರೋದ್ರಿಂದ ಮಗು ಬಹಳಷ್ಟು ದೊಡ್ಡದಾಗಿ ಬೆಳಿಬೋದು, ಅಥವಾ ಮಗು ಆರೋಗ್ಯ ಅಥವಾ ಮಗುವಿನ ಬೆಳವಣಿಗೆ ಕುಂಠಿತವಾಗ್ಬೋದು. ಅದನ್ನು ನಾವು ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ. ತುಂಬ ಏರ್ಪೇರ್ ಆಯಿತು ಶುಗರು ಅಂದರೆ ಮಗು ಗರ್ಭದಲ್ಲೇ ಸಾವಪ್ಪೋದು, ಅಂದರೆ ಇಂಟ್ರಾಯುಟ್ರೈನ್ ಡೆತ್ ಅಂತಲೂ ಅದು ಆಗೋ ಸಾಧ್ಯತೆ ಇರುತ್ತೆ.
ಇದೆಲ್ಲ ತಾಯಿ ಮೇಲೆ ದುಷ್ಪರಿಣಾಮಗಳು. ಮಗುವಿನ ಮೇಲೂ ಗರ್ಭಾವಸ್ಥೆಯಲ್ಲಿ ಜಾಸ್ತಿ ದುಷ್ಪರಿಣಾಮಗಳಿರುತ್ತೆ. ಮೊದಲನೇದು ಅದು ಮಗು ಅಬ್ನಾರ್ಮಾಲಿಟಿ ಆಗೋ ಸಾಧ್ಯತೆ ಇರುತ್ತೆ. ಅಬ್ನಾರ್ಮಾಲಿಟೀಸ್ ಅಂತ ಅಂದರೆ ಅದು ಬ್ರೈನ್ಗೆ ಸಂಬಂಧಪಟ್ಟದ್ದಿರ್ಬೋದು, ಸ್ಪೈನಲ್ ಕಾರ್ಡ್, ಕಿಡ್ನಿ, ಆಮೇಲೆ ಹಾರ್ಟ್, ಇಂಥ ಅಬ್ನಾರ್ಮಾಲಿಟಿ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರಿಮೆಚೂರ್ ಡೆಲಿವರಿ ಆಗೋ ಸಾಧ್ಯತೆಯೂ ಇರೋದ್ರಿಂದ ಅದು ICUಗೆ ಹೋಗೋ ಸಾಧ್ಯತೆಯೂ ಇರುತ್ತೆ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಡಯಾಬಿಟೀಸ್ ಅಂದಾಗ ಎಲ್ಲರೂ ಕೂಡ ಹೋಗಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ಳೋದಿಲ್ಲ. ಏನಾದರೂ ಸಿವಿಯರ್ ಸಿಂಪ್ಟಮ್ಸ್ ಕಾಣಿಸಿದಾಗ ಚೆಕ್ ಮಾಡಿಸ್ಕೊಳ್ತಾರೆ. ಅಂಥದ್ರಲ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅಷ್ಟೇ. ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬರುತ್ತಾ ಇದು, ಅಂದರೆ ಕಂಪಲ್ಸರಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ ಬರುವಂಥದ್ದ? ಇದನ್ನು ಹೇಗೆ ಡಯಾಗ್ನೋಸ್ ಮಾಡಲಾಗುತ್ತೆ ಡಾಕ್ಟರ್ ಅಂತ? ಎಲ್ಲರಿಗೂ ಬರೋ ಅಂಥದ್ದು ಅಂತಲ್ಲ, ಆದರೆ ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಕ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಡಿಯಾನ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ಕರೀತಾರೆ. ಪ್ರಪಂಚಾದ್ಯಂತ ಜಾಸ್ತಿ ಆಗ್ತಾ ಇದ್ರು, ಇಂಡಿಯಾನಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. 2021 ಸಮೀಕ್ಷೆ ಪ್ರಕಾರ ನಮ್ಮ ದೇಶದಲ್ಲಿ 72 ಮಿಲಿಯನ್ ಇದ್ರು ಡಯಾಬಿಟಿಕ್ಸ್. ಇದೇ ಸಮೀಕ್ಷೆ ಪ್ರಕಾರ 2045ಗೆ ಈ ಸಂಖ್ಯೆ 125 ಮಿಲಿಯನ್, 125 ಮಿಲಿಯನ್ ಅಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದೇ ಪ್ರಮಾಣದಲ್ಲಿ ಗರ್ಭಾವಸ್ಥೆಯಲ್ಲಿ ಬರುವಂಥ ಮಧುಮೇಹನೂ ಜಾಸ್ತಿ ಆಗುತ್ತೆ. ಸೊ ಹೇಗೆ ಕಂಡುಹಿಡಿಯೋದು ಈ ಹೆಣ್ಮಕ್ಳನ್ನು ಅಂದರೆ, ನಮಗೆ ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಅದು ಡಿಪ್ಸಿ ಗೈಡ್ಲೈನ್ ಅಂತ ಕರಿತೀವಿ. ಅದ್ರ ಪ್ರಕಾರ ನಾವು ಯಾರು ಮೊದಲನೇ ಸಲ ಆಸ್ಪತ್ರೆಗೆ ಬರ್ತಾರೆ ಗರ್ಭಿಣಿ ಅಂತ ಕನ್ಫರ್ಮೇಷನ್ ಆದಮೇಲೆ, ಅವರು ಊಟ ತಿಂದಿರಲಿ, ಊಟ ಖಾಲಿ ಹೊಟ್ಟೆನಲ್ಲಿ ಬಂದಿರಲಿ, ಏನಾದರೂ ಆಗಿರಲಿ, ಅವರಿಗೆ 75 ಗ್ರಾಮ್ ಅಷ್ಟು ಗ್ಲೂಕೋಸು ನೀರಲ್ಲಿ ಕಲಿಸ್ಬಿಟ್ಟು ಕೊಡ್ತೀವಿ. 2 ಅವರ್ಸ್ ಆದ ನಂತರ ಅದನ್ನು ಚೆಕ್ ಮಾಡ್ತೀವಿ. ಸೊ ಇದು ಯೂನಿವರ್ಸಲ್ ಸ್ಕ್ರೀನಿಂಗ್, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್, OGTT ಅಂತ ಕರಿತೀವಿ. 140ಕ್ಕಿಂತ ಜಾಸ್ತಿ ಬಂದರೆ ಶುಗರು, ಅವರಿಗೆ GDM ಅಥವಾ ಗರ್ಭಾವಸ್ಥೆಯಲ್ಲಿ ಬಂದಂಥ ಮಧುಮೇಹ ಅಂತ ಕರಿತೀವಿ. 140ಕ್ಕಿಂತ ಕಡಿಮೆ ಇದ್ದರೆ ಅವರು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಕ್ಲಾರಿಫೈ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಕಲ್ಪನಾ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಲ್ಪನಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಮೇಡಮ್, ನನಗೆ ಇವಾಗ 8 ಮಂತ್ಸ್ 15 ಡೇಸ್ ರನ್ನಿಂಗ್ ಇದೆ. ಹೇಳಿ. 8 ಮಂತ್ಸ್ 15 ಡೇಸ್ ರನ್ನಿಂಗ್ ಇದೆ ಇವಾಗ. ನನಗೆ ಕಡಿಮೆ ಇದೆ ಮೇಡಮ್, ಅಂದ್ರೆ ನೀರಿನ ಅಂಶ ಕಡಿಮೆ ಇದೆ. ಓಕೆ, ಹಲೋ. ಮೇಡಮ್ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಹೇಳಿಮ್ಮ. ಓಕೆ, ನೀರಿನ ಅಂಶ ಕಡಿಮೆ ಇದೆ ಮೇಡಮ್, ಬೇಬಿಗೆ. ಮಗು ಬೆಳವಣಿಗೆ ಹೇಗಿದೆ? ಬೆಳವಣಿಗೆ 2 kg ಮೇಲೆ 143 ಗ್ರಾಮ್ ಇದೆ ಮೇಡಮ್ ಬೇಬಿ ವೇಟ್. ಓಕೆ. ನೀರಿನ ಅಂಶ ಕಡಿಮೆ ಇದೆ ಮೇಡಮ್, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಏನು? ನಿಮಗೆ BP ಏನಾದರೂ ಇದೆಯಮ್ಮ? BP ಆ ಥರ ಏನೂ ಇಲ್ಲ ಮೇಡಮ್, ಎಲ್ಲ ನಾರ್ಮಲ್ ಇದೆ. ಬೇರೆ ಎಲ್ಲ ನಾರ್ಮಲ್ ಇದೆ. ನಿಮ್ಮ ತೂಕ ಸರಿ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆಯಾ ಪ್ರೆಗ್ನೆನ್ಸಿನಲ್ಲಿ? ಜಾಸ್ತಿ ಆಗಿದೆ, 60 kg ಇದೆ ಮೇಡಮ್ ಇವಾಗ ವೇಟ್. ಓಕೆ. ನೀವು ಶುರು ಆದಾಗ ಎಷ್ಟಿತ್ತು? ಹೇಳಿ ಮೇಡಮ್. ನೀವು ಶುರು ಆದಾಗ ಎಷ್ಟಿತ್ತು? ಶುರು ಆದಾಗ 51, 52 ಇತ್ತು ಮೇಡಮ್ ನಮ್ದು. ಓಕೆ. ನೀರಿನ ಪ್ರಮಾಣ ಕಡಿಮೆ ಆಗೋಕ್ಕೆ ಸಾಕಷ್ಟು ಕಾರಣಗಳಿರುತ್ತಮ್ಮ. ಅದರಲ್ಲಿ ಮೊದಲನೇದು, ಮಗುವರೆಗೂ ರಕ್ತ ಚಲನೆ ಸರಿಯಾಗಿ ಹೋಗ್ತಾ ಇದೆಯಾ ಅಂತ ನೋಡಬೇಕಾಗುತ್ತೆ. ಸ್ಕ್ಯಾನಿಂಗಲ್ಲಿ ಅದಕ್ಕೆ ಡಾಪ್ಲರ್ ಟೆಸ್ಟ್ ಅಂತ ನೋಡ್ತಾರೆ. ಅದರಲ್ಲಿ ನೋಡಿಬಿಟ್ಟು ರಕ್ತ ಪ್ರಮಾಣ ಸರಿಗೆ ಹೋಗ್ತಾ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ನಿಮಗೆ ಬೇರೆ ಔಷಧಿ ಕೊಡಬೇಕಾಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಮಾಡಲಿಕ್ಕೋಸ್ಕರ. ಹಾಗೆಯೇ ಈ ನೀರಿನ ಪ್ರಮಾಣ ಅಷ್ಟೇ ಇದೆಯಾ, ಕಡಿಮೆ ಆಗ್ತಾ ಇದೆಯಾ, ಮಗು ಬೆಳವಣಿಗೆ ಮೇಲೆ ಅದರದ್ದು ಎಫೆಕ್ಟ್ ಏನಾದರೂ ಬೀಳ್ತಾ ಇದೆಯಾ ಅಂತ ನೋಡೋಕ್ಕೆ ಒಂದು 15 ದಿನಕ್ಕೆ ಒಂದು ಸಲ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತಮ್ಮ. ಹಾಗೆಯೇ ಇದೇ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಒಂದೇ ಮಟ್ಟದಲ್ಲಿದ್ದರೆ ತೊಂದರೆ ಇಲ್ಲ, ಆದರೆ ಪ್ರಮಾಣ ಕಡಿಮೆ ಆಗ್ತಾ ಹೋದರೆ ಅದಕ್ಕೋಸ್ಕರ ಡಾಕ್ಟರ್ಸು ಬೇರೆ ಡಿಸಿಷನ್ ತಗೋಬೇಕಾಗುತ್ತೆ, ಡೆಲಿವರಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಎಸ್, ಧನ್ಯವಾದ ಕಲ್ಪನಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಗರ್ಭಾವಸ್ಥೆ ಅಂದರೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ತೂಕ ಹೆಚ್ಚು ಕಡಿಮೆ ಆಗಿರ್ಬೋದು, ಅತಿಯಾಗಿ ಸುಸ್ತಾಗೋದಾಗಿರಬಹುದು, ಗರ್ಭಾವಸ್ಥೆಯಲ್ಲಿ ಆಗ್ತಾ ಇರುತ್ತೆ. ಇನ್ನು ಡಾಕ್ಟರ್, ಅಂದರೆ ಈಗ ಡಯಾಬಿಟೀಸ್ ಇದ್ದರೆ ಆ ಸಿಂಪ್ಟಮ್ಸ್ಗೂ ಇದಕ್ಕೂ ವ್ಯತ್ಯಾಸ ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು? ಇದೇ ನಮಗೆ ಕ್ವೈಟ್ ಚಾಲೆಂಜಿಂಗ್ ಯಾವಾಗ್ಲೂ.
ಯಾಕಂದರೆ ಅವರು ಪ್ರೆಗ್ನೆನ್ಸಿ ಅಂತ ಬಂದಾಗಲೇ ಸುಸ್ತಾಗುತ್ತೆ, ಮೈಕೈ ನೋವಿರುತ್ತೆ, ತುಂಬ ಹಶ್ವಾಗುತ್ತೆ, ತುಂಬ ನೀರಡಿಕೆ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಅಂಥ ಕಂಪ್ಲೇಂಟ್ಸಿಂದ ಬಂದಿದ್ದ ಪ್ರೆಗ್ನೆಂಟ್ ವಿಮೆನ್ನ ನಾವು ಫಸ್ಟು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳ್ತೀವಿ. ಬ್ಲಡ್ ಶುಗರ್ ಅದೇ ನಾನು ಹೀಗೆ ಹೇಳ್ದಂಗೆ OGTT ಮಾಡಿಸ್ತೀವಿ. ಅದು ನಾರ್ಮಲ್ ಬಂದರೆ ಇದು ಪ್ರೆಗ್ನೆನ್ಸಿಯಿಂದ ಬರ್ತಾ ಇರುವಂಥ ಲಕ್ಷಣಗಳು. ಅದು ಅಬ್ನಾರ್ಮಲ್ ಬಂದರೆ ಅವ್ರದ್ದು ಡಯಾಬಿಟಿಕ್ಕಿಂದ ಬರ್ತಾ ಇರುವಂಥ ಲಕ್ಷಣಗಳು. ಸೊ ಬ್ಲಡ್ ಟೆಸ್ಟು ಕಂಪಲ್ಸರಿ ಆಗುತ್ತೆ ಎಲ್ಲರಿಗೂ. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ರಾಜು ಅಂತ ಅರಕಲ್ಗೂಡಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ. ಮಧುಮೇಹ ಇದು ಶುಗರ್ ಪೂರ್ತಿ ಹೋಗಕ್ಕೆ ಇದು ಮಾಡ್ಬೋದು? ಹೇಳಿ, ಇನ್ನೊಂದ್ಸಲ ಹೇಳಿ. ಶುಗರು ಹಾಂ, ಫುಲ್ ಕಂಟ್ರೋಲ್ ಆಗುತ್ತಾ? ಕಂಟ್ರೋಲ್ ಆಗುತ್ತೆ. ಏನು ಅಂದರೆ ಆಹಾರ ಪದ್ಧತಿನಲ್ಲಿ ವ್ಯತ್ಯಾಸಗಳು ಮಾಡ್ಕೋಬೇಕು, ಜೊತೆಗೆ ಎಕ್ಸಸೈಸ್ ಮಾಡಬೇಕು. ಆಮೇಲೆ ನೀವು ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ನಿಮಗೆ ಟ್ಯಾಬ್ಲೆಟ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಸರಿಯಾಗಿ ತಗೋಬೇಕು. ಅಕಸ್ಮಾತ್ ಈ 3 ಪದ್ಧತಿನಲ್ಲೂ ಅದು ಸರಿಯಾಗಿ ಕಂಟ್ರೋಲಿಗೆ ಬಂದಿಲ್ಲ ಅಂದರೆ ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕಾಗುತ್ತೆ. ಈ ಥರ ಮಾಡಿದರೆ ಖಂಡಿತ ಕಂಟ್ರೋಲಿಗೆ ಬರುತ್ತೆ. ಆದರೆ ಇದನ್ನು ಕರೆಕ್ಟಾಗಿ ರೆಗ್ಯುಲರಾಗಿ ಮಾಡಬೇಕಾಗುತ್ತೆ. ಮಿನಿಮಮ್ ಎಷ್ಟು ಇರಬೇಕು ಮೇಡಮ್ ಅದು? ಮಿನಿಮಮ್ ಅಂತ ಅಲ್ಲ, 70ಕ್ಕಿಂತ ಕಡಿಮೆ ಹೋದರೆ ನಾವು ಲೋ ಶುಗರ್ ಅಂತ ಕರಿತೀವಿ. ಸೊ 90 ಮೇಲೆ 90 ಹತ್ರ ಇದ್ದರೆ ಒಳ್ಳೆಯದು. ಖಾಲಿ ಹೊಟ್ಟೆನಲ್ಲಿ ತಿಂಡಿ ತಿಂದಾದ ನಂತರದ್ದು 130ರಿಂದ 140 ಒಳಗೆ ಬರಬೇಕು. ಎಸ್, ಧನ್ಯವಾದ ರಾಜು ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ. ಇನ್ನು ತಾಯಿಗಾಗಿರಬಹುದು ಮತ್ತು ಮಗು ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತಾ? ಅಂದರೆ ಅದು ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ, ಅಥವಾ ಪ್ರೆಗ್ನೆನ್ಸಿ ಸಮಯದಲ್ಲೇ ಮಗು ಒಂದು ಆರೋಗ್ಯದಲ್ಲಿ ಏರ್ಪೇರು ಆಗ್ತಾ ಇರುತ್ತಾ ಅಂತ? ಹೌದು, ಮಗುಗೆ ನಾನು ಈಗಾಗಲೇ ಹೇಳ್ದಂಗೆ ಬಹಳಷ್ಟು ವ್ಯತ್ಯಾಸಗಳಾದರೆ ಮಗು ತುಂಬ ದೊಡ್ಡ ಮಗು ಆಗ್ಬೋದು. ಅದನ್ನು ಮ್ಯಾಕ್ರೋಸೋಮಿಯಾ ಅಂತ ಕರಿತೀವಿ. 3.5 kg ಜಾಸ್ತಿ ಇದ್ದರೆ ಅದನ್ನು ಮ್ಯಾಕ್ರೋಸೋಮಿಯಾ ಅಂತ ಕರಿತೀವಿ. ಈ ಥರ ಮಗು ಸಾಕಷ್ಟು ದೊಡ್ಡದಾದಾಗ ಹೆರಿಗೆಗಳಲ್ಲಿ ತೊಂದರೆಗಳಾಗುತ್ತೆ. ಒಂದು ಮಗು ಬಹಳಷ್ಟು ದೊಡ್ಡದಿರೋದ್ರಿಂದ ನಾರ್ಮಲ್ ಹೆರಿಗೆ ಆಗೋದು ಕಷ್ಟ ಆಗಬಹುದು. ಅಥವಾ ಮಗು ಕೆಳಗೆ ಬರಬೇಕಾದಾಗ ತಲೆ ಸಿಕ್ಕಾಕೋಬೋದು, ಅಥವಾ ಶೋಲ್ಡರ್ಸ್ ಸಿಕ್ಕಾಕೋಬೋದು. ಶೋಲ್ಡರ್ ಡಿಸ್ಟೋರ್ಷನ್ ಅಂತ ಕರಿತೀವಿ. ಇವೆಲ್ಲ ತುಂಬ ಕ್ರಿಟಿಕಲ್ ಕಂಡೀಷನ್ಸ್, ಎಮರ್ಜೆನ್ಸಿ ಕಂಡೀಷನ್. 3 ನಿಮಿಷದಲ್ಲಿ ಆ ಮಗುನ ನಾವು ಡೆಲಿವರಿ ಮಾಡಿ ತೆಗಿಬೇಕಾಗುತ್ತೆ. ಅಷ್ಟು ಕ್ರಿಟಿಕಲ್ ಇರುತ್ತೆ ಇದು ಡೆಲಿವರಿ ಟೈಮಲ್ಲಿ. ಇದರಿಂದ ಆಮೇಲೆ ಮಗು ಹೊರಗೆ ಬಂದಮೇಲೆ ಮಗುಗೆ ಗರ್ಭದಲ್ಲಿ ಇದ್ದಾಗ ಮಗು ಹೈ ಲೆವೆಲ್ ಶುಗರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಹೊರಗೆ ಬಂದಿದ್ದ ತಕ್ಷಣ ಆ ಶುಗರ್ಸ್ ಲೋ ಆಗೋಕ್ಕೆ ಶುರು ಆಗುತ್ತೆ. ಸೊ ಲೋ ಶುಗರ್ ಆಗೋದು, ಕ್ಯಾಲ್ಶಿಯಂ ಕಡಿಮೆ ಆಗೋದು, ಮಗುಗೆ ಜಾಂಡೀಸ್ ಬರೋದು, ಉಸಿರಾಟದ ತೊಂದರೆ ಆಗೋದು, ಇವೆಲ್ಲ ಇಂತಹ ಮಕ್ಕಳಲ್ಲಿ ಸಾಮಾನ್ಯ. ಇಂಥ ಮಕ್ಕಳು ಜಾಸ್ತಿ ICUಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಹುಟ್ಟಿದ ನಂತರ ಸ್ವಲ್ಪ ಬೆಳವಣಿಗೆ ಆಗಬೇಕಾದಾಗೂ ತೊಂದರೆಗಳಿದೆ. ಈ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೀಸಿಂಗು, ಆಸ್ತಮಾ ಇಂಥದ್ದೆಲ್ಲ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಬಂದಿದ್ದ ಮಕ್ಕಳಿಗೂ ಈ ಡಯಾಬಿಟಿಕ್ಸ್ಗೆ ಹುಟ್ಟಿದ ಮಕ್ಕಳಿಗೂ ಇಂತಹ ವ್ಯತ್ಯಾಸಗಳಿರುತ್ತೆ. ಇವರೇ ಮುಂದೆ ಹೋಗ್ತಾ ಹೋಗ್ತಾ ಇವರಿಗೂ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ನಾವು ADHD ಅಂತ ಕೇಳಿದ್ದೀವಿ, ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ. ಮಗುಗೆ ಕಾನ್ಸಂಟ್ರೇಷನ್ ಇರಲ್ಲ, ಫೋಕಸ್ ಇರಲ್ಲ, ಸ್ಕೂಲಲ್ಲಿ ಒಂದು ಕಡೆ ಕೂತ್ಕೊಳ್ಳಲ್ಲ ಮಗು, ಆಮೇಲೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಇದೆಲ್ಲದಕ್ಕೂ ಕಾರಣ ಅಮ್ಮನಿಗೆ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಇದ್ದಿದ್ದರಿಂದನೂ ಸಾಧ್ಯತೆ ಇದೆ. ಈ ಥರ ಇಷ್ಟೊಂದು ಪರಿಣಾಮಗಳು ಮಗು ಮೇಲೂ ಬೀರುತ್ತೆ. ಓಕೆ ಡಾಕ್ಟರ್, ಇನ್ನು ಇದಕ್ಕೆ ಚಿಕಿತ್ಸೆ ಏನು ಅಂತ? ಹಾಗಾದರೆ ನೀವು ಹೇಳ್ತಾ ಇದ್ರಿ ಈಗ ಅತಿಯಾದ ಡಯಾಬಿಟೀಸ್ ಇದ್ದಾಗ ಇನ್ಸುಲಿನ್ ಎಲ್ಲ ತಗೊಳ್ತಾರೆ ಸಾಮಾನ್ಯವಾಗಿ. ಪ್ರೆಗ್ನೆನ್ಸಿ ಸಮಯದಲ್ಲಿ ಕೂಡ ಅದನ್ನು ತಗೊಳ್ಬಹುದಾ ಅನ್ನೋದು? ಪ್ರೆಗ್ನೆನ್ಸಿ ಸಮಯದಲ್ಲೂ ಇನ್ಸುಲಿನ್ ಕೊಡ್ತೀವಿ. ಆದರೆ ನಮ್ಮದು ಫಸ್ಟ್ ಸ್ಟೆಪ್, ನಮಗೆ ಇವರು ಡಯಾಬಿಟಿಕ್ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ನಾವು ಮಾಡೋದೇ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ. ಅವರಿಗೆ ನಾವು ಒಂದು ಪ್ರಿಸ್ಕ್ರೈಬ್ ಡಯಟ್ ಅಂತ ಕೊಡ್ತೀವಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ. ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ, ರೈಸು, ವೈಟ್ ರೈಸ್, ಮೇನ್ಲಿ ವೈಟ್ ರೈಸು, ಆಮೇಲೆ ರಿಫೈನ್ಡ್ ಫುಡ್ಡು, ಮೈದಾ, ಶುಗರು ಇಂಥದ್ದೆಲ್ಲ ಕಡಿಮೆ ಮಾಡಿಬಿಡ್ತೀವಿ. ಅದ್ರ ಬದಲಾಗಿ ಗೋಧಿ, ರಾಗಿ, ಆಮೇಲೆ ಮಿಲೆಟ್ಸು, ಜೋಳ ಈ ಥರದ್ದೆಲ್ಲ ಆ್ಯಡ್ ಮಾಡ್ತೀವಿ ಅವರಿಗೆ.
ಆಮೇಲೆ ಪ್ರೋಟೀನ್ ಇನ್ಕ್ರೀಸ್ ಮಾಡ್ತೀವಿ. ಪ್ರೋಟೀನ್ ಅಂದರೆ ಹಾಲು, ಮೊಟ್ಟೆ, ಮೀಟ್, ಇದು ಪನ್ನೀರು, ಕಾಳುಗಳು, ಸ್ಪ್ರೌಟ್ಸು, ಆಮೇಲೆ ದಾಲ್ಸು, ಈ ಥರದ್ದೆಲ್ಲ ಇನ್ಕ್ರೀಸ್ ಮಾಡೋದ್ರಿಂದ ಮಗುವಿಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ. ಮತ್ತು ತಾಯಿಗೂ ಅದು ಪ್ರೋಟೀನ್ ಡೈಜೆಷನ್ ಆಗೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಫ್ಯಾಟು ತುಂಬ ಕಡಿಮೆ ಇಡ್ತೀವಿ. ಎಷ್ಟು ಅಂದರೆ ಮಿನಿಮಮ್ 10 grams per day ಅಷ್ಟೇ ಫ್ಯಾಟು. ಆಮೇಲೆ ಫೈಬರ್ ಇನ್ಕ್ರೀಸ್ ಮಾಡ್ತೀವಿ. ನಾರಿನಾಂಶ ಜಾಸ್ತಿ ಬೇಕು, ಯಾಕಂದರೆ ಇದೆಲ್ಲ ಡೈಜೆಸ್ಟ್ ಆಗಬೇಕು. ನಾರಿನಾಂಶ ನಮಗೆ ತರಕಾರಿಗಳಲ್ಲಿ ಆಮೇಲೆ ಹಣ್ಣುಗಳಲ್ಲಿ ಸಿಗುತ್ತೆ. ಸೊ ಒಂದು ಪ್ಲೇಟ್ ಅವರು ತೊಗೊಂಡ್ರೆ 1/4 ಭಾಗ ಇದು ಅನ್ನ, ಚಪಾತಿ, ಮುದ್ದೆ, ಇನ್ನು 1/4 ಭಾಗ ದಾಲು, ಆಮೇಲೆ ಮೊಟ್ಟೆ, ಪ್ರೋಟೀನ್ ಕಂಟೆಂಟು. ಅರ್ಧ ಭಾಗ ಪ್ಲೇಟಲ್ಲಿ ಇವ್ರದ್ದು ಬರೀ ತರಕಾರಿ, ಹಣ್ಣಿನ ಅಂಶಗಳೇ ಕಾಣಿಸ್ಬೇಕು. ಈ ಥರ ಫುಡ್ ತೊಗೊಳ್ಳೋದ್ರಿಂದ ಅದು ಒಂದು ಮಟ್ಟಕ್ಕೆ ಬರುತ್ತೆ. ಜೊತೆಗೆ 30 to 40 minutes 30ರಿಂದ 40 ನಿಮಿಷದವರೆಗೂ ಎಕ್ಸಸೈಸು ಮಾಡಲೇಬೇಕು. ಈ ಥರ ನಾವು 2 ವಾರ ಅವರಿಗೆ ಟೈಮ್ ಕೊಡ್ತೀವಿ. ಆ 2 ವಾರದಲ್ಲಿ ಕಡಿಮೆ ಆಯಿತಾ ಅಂತ ಮತ್ತೆ ಶುಗರ್ ಚೆಕ್ ಮಾಡಿಸಿ ನೋಡ್ತೀವಿ. 2 ವಾರದಲ್ಲಿ ಕಡಿಮೆ ಆಯಿತು ಅಂತಂದರೆ ಅವರಿಗೆ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಕೊಡ್ತೀವಿ. ಜೊತೆಗೆ ಮತ್ತೆ ಶುಗರ್ ಟೆಸ್ಟ್ಗಳು ಮಾಡ್ತಾ ಇರ್ತೀವಿ. ಇದರಲ್ಲಿ ಕಡಿಮೆ ಆಗಲಿಲ್ವಾ, ನೆಕ್ಸ್ಟ್ ಸ್ಟೆಪ್ಪು ಮಾತ್ರೆಗೆ ಹೋಗ್ತೀವಿ, ಮಾತ್ರೆ ಕೊಡ್ತೀವಿ. ಮಾತ್ರೆನಲ್ಲೂ ಕಡಿಮೆ ಆಗಲಿಲ್ವಾ, ಕೊನೆಗೆ ಇನ್ಸುಲಿನ್ ಕೊಡ್ತೀವಿ. ಇನ್ಸುಲಿನ್ನು ಪ್ರೆಗ್ನೆನ್ಸಿಲಿ ತೊಗೊಳ್ಳೋದಕ್ಕೆ ಸೇಫು, ತೊಂದರೆ ಏನಿಲ್ಲ. ಆ್ಯಕ್ಚುಲಿ ಮಾತ್ರೆಗಿಂತ ಇನ್ಸುಲಿನ್ ತುಂಬ ಸೇಫು. ಆದರೆ ಇನ್ಸುಲಿನಲ್ಲಿ ಕಷ್ಟ ಏನು ಅಂದರೆ ಪ್ರತಿಯೊಂದು ಡೋಸು ಅವರು ಚೆಕ್ ಮಾಡ್ಕೋಬೇಕು. ಇನ್ಸುಲಿನ್ ತೊಗೊಳ್ಳೋಕ್ಕೆ ಮುಂಚೆ ಶುಗರ್ ಚೆಕ್ ಮಾಡಬೇಕು, ತೊಗೊಂಡು ಊಟ ತಿಂದದ ನಂತರ ಮತ್ತೆ ಚೆಕ್ ಮಾಡಬೇಕು. ಸೊ 6ರಿಂದ 7 ಸಲ ಚೆಕ್ಕಿಂಗ್ ಆಗುತ್ತೆ, 3 ಸಲ ಇನ್ಸುಲಿನ್ ಆಗುತ್ತೆ. ದಿನಕ್ಕೆ ಒಂದು 10 ಬಾರಿ ಅವರು ಚುಚ್ಕೋಬೇಕಾಗತ್ತೆ. ಇದು ತೊಂದರೆ ಅದು. ಆಮೇಲೆ ಕರೆಕ್ಟಾಗಿ ಡೋಸೇಜ್ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಲೋ ಶುಗರ್ಸ್ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವರು ಕರೆಕ್ಟಾಗಿ ಡಯಾಬಿಟಿಷನ್ನ ನೋಡಬೇಕು. ಡಯಾಬಿಟಿಕ್ ಸ್ಪೆಷಲಿಸ್ಟ್ ನರ್ಸ್ಗಳಿರ್ತಾರೆ, ಅವ್ರ ಹತ್ರ ಅಡ್ವೈಸ್ ತೊಗೋಬೇಕು. ಮತ್ತು ಅವರ ಆಬ್ಸ್ಟೆಟ್ರಿಷಿಯನ್ ಯಾರಿರ್ತಾರೆ ಅವ್ರ ಹತ್ರನೂ ಕರೆಕ್ಟ್ ಕನ್ಸಲ್ಟೇಷನ್ ಮಾಡ್ತಾ ಇರಬೇಕು. ಓಕೆ ಡಾಕ್ಟರ್, ಒಂದ್ಸಲ ಮಧುಮೇಹ ಬಂದರೆ ಅದು ಕಂಪ್ಲೀಟಾಗಿ ರಿವರ್ಸ್ ಆಗುತ್ತಾ? ಅದರ ಚಾನ್ಸಸ್ ಕಡಿಮೆ. ಅದನ್ನು ಮ್ಯಾನೇಜ್ ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಇರುತ್ತೆ. ನಮ್ಮ ಕಾಲರ್ ಕೂಡ ಅದನ್ನೇ ಕೇಳ್ತಾ ಇದ್ರು. ಇನ್ನು ಈ ರೀತಿ ಗರ್ಭಾವಸ್ಥೆಯಲ್ಲಿ ಬಂದಂತಹ ಮಧುಮೇಹ ಡಾಕ್ಟರ್, ಅದು ಕೂಡ ಪರ್ಮನೆಂಟಾಗಿ ಉಳಿಯುತ್ತಾ? ಅಂದರೆ ನಾರ್ಮಲ್ ಏನು ಮಧುಮೇಹ ಕಂಡೀಷನ್ ಇರುತ್ತೆ ಅದಾಗಿ ಪರಿಣಮಿಸುತ್ತಾ, ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್ ಪಾಸ್ ಆಗ್ತಿದ್ದಂಗೆ ಅದು ಹೊರಟೋಗುತ್ತಾ? ಪ್ರೆಗ್ನೆನ್ಸಿ ಪೀರಿಯಡ್ ಪಾಸ್ ಆಗಿದ್ದಂಗೆ ಹೋಗೋದು ಅಟ್ಲೀಸ್ಟ್ ಒಂದು 40% ಜನಕ್ಕೆ ನಾವು ನೋಡ್ತೀವಿ. ಅದಕ್ಕಿಂತ ಜಾಸ್ತಿ ಒಂದೇನು ಅಂದರೆ ಅವರಿಗೆ ಡೆಲಿವರಿ ಆದಮೇಲೆ 6ರಿಂದ 12 ವಾರದಲ್ಲಿ ಮತ್ತೆ ಈ OGTT ಟೆಸ್ಟ್ ಮಾಡಿಸ್ತೀವಿ. ಅದರಲ್ಲಿ ಕಡಿಮೆ ಆಯಿತು ಅಂದರೆ ಪ್ರತಿ ವರ್ಷ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ. ಈ ಒಂದು ಸಲ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬಂದ ಮೇಲೆ ಅವರಿಗೆ ಮತ್ತೆ ಟೈಪ್ 2 ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅವರು ಜೀವನ ಶೈಲಿನ ಕರೆಕ್ಟ್ ಮಾಡಿಕೊಂಡು ಲೈಫ್ ಸ್ಟೈಲ್ ಕರೆಕ್ಟ್ ಮೇಂಟೈನ್ ಮಾಡಿಕೊಂಡ್ರೆ ಅದರಿಂದ ಕಡಿಮೆ ಆಗಬಹುದು. ಒಂದು ಕರೆಕ್ಟಾಗಿ ಆಹಾರ ತೊಗೋಬೇಕು, ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಬೇಕು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಕರೆಕ್ಟಾಗಿ ಅವರು ಫಾಲೋ ಮಾಡ್ತಾಯಿದ್ರೆ ಅವರಿಗೆ ಬರೋ ಚಾನ್ಸಸ್ ಕಡಿಮೆ ಆಗ್ಬೋದು. ಆದರೆ ಇದು ಯಾವುದೂ ಕ್ರಮ ಪಾಟಿಸ್ತೀರಾ, ಡೆಲಿವರಿ ಆದಮೇಲೂ ತೂಕ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಅಂಥವರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಮ್ಮನ ಮೇಲೆ ಇಂತಹ ಪರಿಣಾಮಗಳು ಬೀಳುತ್ತೆ. ಒಂದು ಡಯಾಬಿಟಿಸ್ ಕಂಟಿನ್ಯೂ ಆಗ್ಬೋದು, ಇನ್ನೊಂದು ಡಯಾಬಿಟಿಸ್ ಕಂಟಿನ್ಯೂ ಆಗಿದ್ದರಿಂದ ಹೇಗೆ ಎಲ್ಲ ಸಾಮಾನ್ಯ ಜನರಲ್ಲಿ ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರಿಗೆಲ್ಲ ಬರುತ್ತಲ್ವ, ಅದೇ ಥರ ಕಿಡ್ನಿ ಪ್ರಾಬ್ಲಮ್ಸ್, ಕಣ್ಣಿನ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರಬಹುದು ಇವ್ರ ಮೇಲೆ. ಓಕೆ ಡಾಕ್ಟರ್, ಏನು ಅಂದ್ರೆ ಈಗ ಸಾಮಾನ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅಥವಾ ನೀವು ಹೇಳ್ದಂಗೆ 10% ವುಮೆನ್ ಮುಂಚೆನೇ ಡಯಾಬಿಟೀಸ್ ಇರುತ್ತೆ. ಸೊ ಅಂಥವರು ಈ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದು ಹೇಗೆ? ಅಂದರೆ ಪ್ರಿವೆಂಟಿವ್ ಆಗಿ ಏನಾದರೂ ಟ್ಯಾಬ್ಲೆಟ್ಸ್ ಇರುತ್ತಾ? ಈಗ ಆಲ್ರೆಡಿ ಡಯಾಬಿಟೀಸ್ ಇರೋರಿಗೆ ದೇ ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಆ ರೀತಿ ಚಿಕಿತ್ಸೆಗಳೇನಾದರೂ ಇರುತ್ತಾ ಪ್ರಿವೆನ್ಷನ್ಗೆ ಅಂತ? ಅದೇ ಪ್ರಿವೆನ್ಷನ್ಗೆ ಅಂತ ಅಂದರೆ ಫಸ್ಟೇ ಯಾರು ಪ್ರೆಗ್ನೆನ್ಸಿ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರಲ್ಲ ಅವರಿಗೆಲ್ಲ ಒಂದು ಅಡ್ವೈಸ್ ಏನು ಅಂದರೆ ಕರೆಕ್ಟಾಗಿ ಫಸ್ಟು ನಿಮ್ಮ ವೇಟ್ನ ಮೇಂಟೈನ್ ಮಾಡ್ಕೊಳ್ಳಿ. BMI ಅಂತ ಏನು ಕರಿತೀವಿ, ನಿಮ್ಮ ಹೈಟ್ಗೆ ತಕ್ಕಂತೆ ತೂಕ ಎಷ್ಟು ಬರಬೇಕೋ ಅದನ್ನು ಕರೆಕ್ಟಾಗಿ 24ರ ಕೆಳಗೆ ಬರೋ ಥರ ಮಾಡಿ. ಆವಾಗ ನಿಮಗೆ ಡಯಾಬಿಟಿಸ್ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಮಾಡಬೇಕು ಅಂತಂದರೆ ಕರೆಕ್ಟ್ ಆಹಾರ ಪದ್ಧತಿ ಇರಬೇಕು, ಎಕ್ಸಸೈಸ್ ಇರಬೇಕು.
ಆಮೇಲೆ ಪ್ರೆಗ್ನೆನ್ಸಿ ಯಾರು ಮಾಡ್ಕೋಬೇಕು ಅಂತ ಇದ್ದಾರೋ ಅವರು ಬ್ಲಡ್ ಚೆಕಪ್ ಮಾಡಿಸಿ, ಫಾಸ್ಟಿಂಗಲ್ಲಿ ಮಾಡಿಸಿ, ಮತ್ತು ತಿಂಡಿ ತಿಂದಾಂತರ ಮಾಡಿಸಿ. ಇನ್ನೊಂದು HbA1c ಅಂತ ಕರಿತೀವಿ, ಅದು 3 ತಿಂಗಳ ಆವ್ರೇಜ್ ಬ್ಲಡ್ ಶುಗರ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ. ಅದು 6.5ಗಿಂತ ಕಡಿಮೆ ಇರಬೇಕು. 6.5ಗಿಂತ ಜಾಸ್ತಿ ಇದ್ದರೆ ಮಗುವಿನಲ್ಲಿ ಅಬ್ನಾರ್ಮಾಲಿಟೀಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಥರ ಮೊದಲೇ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಈ ಥರ ನಾವು ನಮ್ಮ ದೇಹನ ಒಂದು ಮಟ್ಟಕ್ಕೆ ರೆಡಿ ಮಾಡ್ಕೋಬೋದು ಪ್ರೆಗ್ನೆನ್ಸಿಗೆ. ಪ್ರೆಗ್ನೆನ್ಸಿ ಆದ ನಂತರವೂ ನಾವು ಹೇಳ್ತೀವಿ 10ರಿಂದ 12 kg ವೇಟ್ ಗೇನ್ ಆಗಬೇಕು. ಯಾರಾದರೂ ಮೊದಲೇ ತುಂಬ ವೇಟ್ ಜಾಸ್ತಿ ಇದ್ದವರು, ಅಂದರೆ ಒಬೆಸಿಟಿ ಇದ್ದವರು 7ರಿಂದ 8 kg ಜಾಸ್ತಿ ಆಗಬೇಕು. ಅದಕ್ಕೂ ಮೀರಿ ಜಾಸ್ತಿ ಆದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಈಗ ಈ ರೀತಿ ಡಯಾಬಿಟೀಸ್ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ಮಗು ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ, ಮಗು ದೊಡ್ಡದಾದ ಮೇಲೆ ಕೂಡ ಅದಕ್ಕೂ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಚೈಲ್ಡ್ ಬರ್ತ್ ಆದ ನಂತರ ಮಗುಗೆ ಕೊಡುವಂಥ ಚಿಕಿತ್ಸೆಗಳೇನಾದರೂ ಇರುತ್ತಾ? ಅಂದರೆ ಆ ಸಣ್ಣ ವಯಸ್ಸಲ್ಲಿ ಆಫ್ಕೋರ್ಸ್ ಟ್ಯಾಬ್ಲೆಟ್ಸ್ ಕೊಡೋದೆಲ್ಲ ಆಗಲಿಕ್ಕಿಲ್ಲ, ಅದು ಕೂಡ ತಾಯಿ ಮೂಲಕ ಅದಕ್ಕೆ ಚಿಕಿತ್ಸೆ ಕೊಡೋದಾ? ಯಾವ ರೀತಿಯಾಗಿ ಮಗುಗೆ ಚಿಕಿತ್ಸೆ ಮಾಡಲಾಗುತ್ತೆ ಡಾಕ್ಟರ್? ಮಗುಗೆ ಚಿಕಿತ್ಸೆ ತಾಯಿ ಮೂಲಕ ನಾವು ಮುಂಚೆನೇ ಮಾಡ್ತೀವಿ. ಹೇಗೆ ಅಂದರೆ ತಾಯಿದು ಬ್ಲಡ್ ಶುಗರ್ ಲೆವೆಲ್ಸು ಮ್ಯಾನೇಜ್ ಮಾಡಿ, ನಾನು ಈಗಲೇ ಹೇಳ್ದಂಗೆ ಫಾಸ್ಟಿಂಗ್ ಲೆವೆಲ್ಸು 90 ಇರಬೇಕು, ತಿಂಡಿ ತಿಂದಾದ ನಂತರ 130ರಿಂದ 140 ಒಳಗಿರಬೇಕು. ಈ ಥರ ನಾವು ಮ್ಯಾನೇಜ್ ಮಾಡಿಕೊಂಡ್ರೆ ಅದೇ ನಾವು ಮಗುಗೆ ಮುಂಚೆಯಿಂದ ಕೊಡ್ತಾ ಇರೋ ಚಿಕಿತ್ಸೆ. ಹುಟ್ಟಿದ ನಂತರವೂ ಮಾಮೂಲಿ ಬ್ರೆಸ್ಟ್ ಫೀಡಿಂಗ್ 5 ಮಂತ್ಸ್, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ 5 ಮಂತ್ಸ್ ಕೊಡಲೇಬೇಕು. ಆಮೇಲೆ ನೀವು ಮತ್ತೆ ಹೊರಗಡೆ ಫುಡ್ ಶುರು ಮಾಡಿದಾಗ ಆದಷ್ಟು ಅದರಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಮಾಡ್ಕೋಬೇಕು. ಮಗು ಬೆಳೀತಾನೂ ಅಷ್ಟೇ, ಅದಕ್ಕೆ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಈ ಥರ ಜಂಕ್ ಫುಡ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಆರೋಗ್ಯಕರವಾದ ಫುಡ್ ಬಗ್ಗೆನೇ ಜಾಸ್ತಿ ಒತ್ತು ಕೊಡಬೇಕು ಮಗುಗೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮಿಲನ್ ಬರ್ತಿಂಗ್ ಆ್ಯಂಡ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಂಬರ್ 3, ಇ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು, ಕರ್ನಾಟಕ 560001. ದೂರವಾಣಿ ಸಂಖ್ಯೆ 9513310580. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.